ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಹೂವಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸುತ್ತೇನೆ. ಇಲ್ಲಿ ನಾವು ಹೂವು ಎಂದ ತಕ್ಷಣ ನಾವು ಬೇರೆ ಬೇರೆ ರೀತಿಯ ಹೂಗಳು, ನಾನಾ ಬಣ್ಣದ ಹೂವುಗಳು, ವಿವಿಧ ಥರದ ಹೂವುಗಳು, ಸುಂದರವಾದ ಹೂವುಗಳು ನಮ್ಮ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ಚಿತ್ರಗಳು ಮೂಡಿ ಬರುತ್ತವೆ. ಆದರೆ ಒಂದೊಂದು ಹೂವಿನ ಒಂದೊಂದು ಹೂವಿನ ಗುಣ ಲಕ್ಷಣಗಳು ಬೇರೆ ಬೇರೆ ಆಗಿರ್ತವೆ. ಆದರೆ ಇಲ್ಲಿ ನಾನು ನಿಮಗೆ ಇವತ್ತೊಂದು ವಿಶೇಷವಾದ ಒಂದು ಹೂವಿನ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸಿದ್ದೀನಿ. ಅದೇನು ಅಂತ ಹೇಳಿದರೆ, ಹೂವಿನ ಬಣ್ಣ ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರುವಂತೆ ಒಂದೇ ರೀತಿ ಇರುತ್ತದೆ. ಆದರೆ ಇಲ್ಲಿ ಬಣ್ಣ ಬದಲಿಸುವ ಹೂವುಗಳ ಬಗ್ಗೆ ಕೂಡ ನಾವು ತಿಳಿದು ನೋಡಬಹುದಾಗಿರುತ್ತದೆ. ಯಾಕಂದರೆ ಬಣ್ಣ ಬದಲಿಸುವ ಪ್ರಾಣಿಗಳು, ಮೀನುಗಳು, ಪಕ್ಷಿಗಳು ಬಹಳಷ್ಟು ಇದೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತ ಇರುವಂಥದ್ದು ಗೋಸುಂಬೆ, ಕೆಮಿಲಿಯನ್ ಎನ್ನುವಂಥದ್ದು ಆಗಾಗ ಬಣ್ಣವನ್ನು ಬದಲಿಸಿರುವಂತಹ ಒಂದು ಪ್ರಾಣಿಯಾಗಿರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದಾದರೆ ಮನುಷ್ಯರು ಕೂಡ ಆಗಾಗ ಬಣ್ಣವನ್ನು ಬದಲಿಸುವುದನ್ನು ನಾವು ಕಾಣಬಹುದು. ಇಲ್ಲಿ ನೋಡಿ, ಇದು ಒಂದು ಹೂವಿನ ಗಿಡ. ಇದು ನಾವು ಬಹಳ ವರ್ಷಗಳ ಹಿಂದೆ ನಟ್ಟು ಬೆಳೆಸಿದ್ದೇವೆ. ಇದರ ಮೊಗ್ಗು ಈ ಹೂವು ಬೆಳಗ್ಗಿನ ಜಾವದಲ್ಲಿ ಅಂದರೆ ಹೇಳಿದರೆ ಅಳಿದ ತಕ್ಷಣ, ಬೆಳಿಗ್ಗೆ ಮುಂಜಾನೆ ಅಳಿದ ತಕ್ಷಣ ತುಂಬ ಬಿಳಿ ಬಣ್ಣದಾಗಿರುತ್ತೆ, ಬೆಳ್ಳಗೆ ಇರುತ್ತದೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದರೆ ಇದು ಈಗ ಮುಂಜಾನೆ 10:30 ಸಮಯ. ಈಗ ನೋಡಿ, ಹೂವಿನ ಬಣ್ಣ ಬಿಳಿ ಬಣ್ಣದಾಗಿದೆ. ಈಗ ಅದು ತುಂಬ ಒಂದು ಬಿಳಿ ಹೂವಿನ ಹಾಗೆ ನಿಮಗೆ ಕಾಣುತ್ತೆ. ಅದರ ಗಿಡ ನೋಡಿ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾದ ಒಂದಂಥ ಗಿಡ. ಇದು ತುಂಬ ಸುಂದರವಾಗಿರುತ್ತದೆ, ಎಲ್ಲಿ ಕೂಡ ನೋಡಬಹುದು. ಇದು ನಮ್ಮ ಮನೆ ಅಂಗಳದಲ್ಲಿ, ಪರಿಸರದಲ್ಲಿ, ಸುತ್ತಮುತ್ತ ಗಾರ್ಡನ್ನಲ್ಲಿ ಎಲ್ಲಿ ಬೇಕಾದರೂ ನಾವು ನೆಡಬಹುದು. ನೋಡಿ, ಈ ಹೂವಿನ ಬಣ್ಣ ಇವಾಗ ನೋಡಿದರೆ ನೀವು ಬಿಳಿಯ ರೀತಿಯಲ್ಲಿದೆ. ನೋಡಿ, ಬಿಳಿ ಬಣ್ಣದ ಹೂವು ಆಗಿರ್ತದೆ. ನೋಡಿ ಹೂವಿನ ಗಿಡವು ಈ ರೀತಿಯಾಗಿ ಇರ್ತದೆ. ನೋಡಿ, ಕಾಂಡದ ಭಾಗವು ಈ ರೀತಿಯಾಗಿರುತ್ತದೆ. ಇದು ಈ ರೀತಿಯ ಒಂದು ದೊಡ್ಡ ಗಿಡವಾಗಿ ಬೆಳೆದು ಬೇರೆ ಬೇರೆ ರೀತಿಯಲ್ಲಿ ಬ್ರಾಂಚ್ಗಳಾಗಿ ರೆಂಬೆ ಕಂಬಗಳಾಗಿ ಬೆಳೀತದೆ. ನೋಡಿ, ಇಲ್ಲಿ ಕೂಡ ಒಂದು ಹೂವಿದೆ, ಈ ಭಾಗದಲ್ಲಿ ಕೂಡ ಒಂದು ಹೂವಿದೆ. ಅದೆಲ್ಲ ಕೂಡ ಈಗ ಬಿಳಿಯ ಬಣ್ಣಕ್ಕೆ ಆಗಿರ್ತದೆ. ಆದರೆ ಇದು ಸಂಜೆ ಆಗುವತ್ತಿಗೆ ಇದರ ಬಣ್ಣವು ಬದಲಾವಣೆ ಆಗ್ತದೆ. ಅದು ಇದರ ಒಂದು ವಿಶೇಷತೆ. ಯಾಕಂತೇಳಿ ಸಾಮಾನ್ಯವಾಗಿ ಹೂವಿನ ಬಣ್ಣ ಒಂದೇ ರೀತಿ ಇರುತ್ತದೆ. ಆದರೆ ಈ ಹೂವಿನ ಬಣ್ಣವು ಈಗಾಗಲೇ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಮಧ್ಯಾಹ್ನದ ನಂತರ, ಸ್ವಲ್ಪ ಸಮಯ ನಂತರ ಆದ ಮೇಲೆ ಇದರ ಒಂದು ಬಣ್ಣದ ಬದಲಾವಣೆ ಆಗಿರೋದು ನೀವು ಗಮನಿಸಬಹುದು. ಇದು ಪಿಂಕ್ ಬಣ್ಣಕ್ಕೆ, ಕೆಂಪು ಬಣ್ಣಕ್ಕೆ ತಿರುಗಿರ್ತದೆ. ಇದರ ಒಂದು ವಿಶೇಷತೆ. ಇದು ನೋಡಿ, ನೀವು ಆಗ ಬೆಳಿಗ್ಗೆ 10-11 ಗಂಟೆಯ ವೇಳೆಯಲ್ಲಿ ನೋಡಿದಂತಹ ಅದೇ ಹೂವು, ಅದೇ ಗಿಡ, ಅದೇ ಜಾಗ, ಅದೇ ಹೂವಿನಲ್ಲಿ ಆದಂತಹ ಒಂದು ಬದಲಾವಣೆ ಇನ್ನು ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತೀನಿ. ನೋಡಿ ಪ್ರಿಯ ವೀಕ್ಷಕರೇ, ಇದು ನೋಡಿ, ಈಗ 2:30 ಗಂಟೆ 3 ಗಂಟೆ ಹತ್ತಿರ ಆಗ್ತಾ ಬಂದಿದೆ. ಈಗ ಈ ಹೂವಿನ ಬಣ್ಣ ಸಂಪೂರ್ಣವಾಗಿ ಪಿಂಕ್ ಬಣ್ಣಕ್ಕೆ ತಿರುಗಿದೆ. ಬಣ್ಣ ಬದಲಾವಣೆ ಆಗಿದೆ. ಬೆಳಿಗ್ಗೆ ಇದ್ದಂತಹ ಬಿಳಿ ಬಣ್ಣದಿಂದ ಈಗ ಅದು ಸಂಪೂರ್ಣವಾಗಿ ಪಿಂಕ್ ಬಣ್ಣಕ್ಕೆ ತಿರುಗಿದೆ. ನೋಡಿ, ಇದರೊಂದು ವಿಶೇಷತೆ ಅಂದರೆ ಬಹಳ ಒಂದು ವಿಚಿತ್ರವಾಗಿ ಅನಿಸ್ತದೆ. ಪ್ರಕೃತಿಯಲ್ಲಿರುವಂತಹ ಒಂದೊಂದು ವಿಸ್ಮಯಗಳು ಖಂಡಿತವು ನಮ್ಮನ್ನು ಆಗಾಗ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅಚ್ಚರಿಗೊಳಿಸುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದು ನೋಡಿ, ಇದು ಈ ರೀತಿ ಯಾಕೆ ಆಗಿದೆ ಎನ್ನುವಂಥದ್ದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಆದರೂ ಕೂಡ ಇದು ನಮಗೆ ಖಂಡಿತವಾಗಿ ಒಂದು ವಿಸ್ಮಯ ಹೌದು. ಆದರೆ ನೋಡಿ, ಇದರ ಒಳಗಡೆ ಬಹಳಷ್ಟು ಜೇನುನೊಣಗಳು ಕೂಡ ಬಂದು ಸೇರಿಕೊಂಡು ಅದರಿಂದ ಮಕರಂದವನ್ನು ಸಂಗ್ರಹಣೆ ಮಾಡುವುದನ್ನು ಕೂಡ ನಾನು ನೋಡಿದೆ. ನೋಡಿ, ಈ ಗಿಡದಲ್ಲಿ ಇರುವಂತಹ ಎಲ್ಲ ಹೂವುಗಳು ಬದಲಾವಣೆಯನ್ನು ಮಾಡಿಕೊಂಡಿದೆ. ಬಣ್ಣದಲ್ಲಿ ಆದಂತಹ ಬದಲಾವಣೆಯನ್ನು ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಅದೇ ಹೂವು, ಅದೇ ಗಿಡ, ಮತ್ತು ಇನ್ನೊಂದು ಭಾಗದಲ್ಲಿ ಆಗ ತೋರಿಸಿದಂತಹ ಮತ್ತೊಂದು ಹೂವಿನ ಗಿಡದ ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಅದರಲ್ಲಿ ಆಗಿರ್ತಕ್ಕಂತಹ ಇನ್ನೊಂದು ಹೂವು, 2-3 ಹೂವುಗಳಾಗಿದೆ. ಆ ಎಲ್ಲ ಹೂಗಳು ಕೂಡ ಈ ಬಣ್ಣವನ್ನು ಬದಲಾವಣೆ ಮಾಡಿಕೊಂಡಿದೆ. ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ. ನೋಡಿ, ಎಷ್ಟು ಸಂತ ಅಲ್ಲವೇ? ಈ ರೀತಿಯಾಗಿ ಬೆಳಗ್ಗೆ ಒಂದು ಬಣ್ಣ, ಸಾಯಂಕಾಲ ಒಂದು ಬಣ್ಣವಿದ್ದರೆ ಅದು ವಿಶೇಷವಾಗಿ ನಮಗೆ ಬಹಳ ಒಂದು ಮನಸ್ಸಿಗೆ ಕೂಡ ಖುಷಿ ಕೊಡುತ್ತೆ. ಆಗ ಒಂದು ತುಂಡನ್ನು ಅಥವಾ ಒಂದು ಕಡ್ಡಿಯನ್ನು ತಂದು ನಾಟಿ ಮಾಡಿದರೆ ಎಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸಾಕು. ನೀರು ಕೊಡೆದರೂ ಕೂಡ ಮಳೆಗಾಲದಲ್ಲಿ ಅದು ಚೆನ್ನಾಗಿ ಬೆಳೀತದೆ. ಮಳೆಗಾಲ ಹೋದ ನಂತರದಲ್ಲಿ ಅದು ಹೂವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಇದೊಂದು ಬಹಳ ವಿಶೇಷವಾಗಿರುವಂಥ ಒಂದು ಗಂಟೆಯ ಆಕಾರದಲ್ಲಿ ಇರುವಂಥ ಒಂದು ಸುಂದರವಾದ ಹೂವು. ನೋಡಿ, ನೋಡಲಿಕ್ಕೆ ಒಂದು ರೀತಿಯ ಗಂಟೆಯ ಥರ ಇದೆ, ತುಂಬ ಸುಂದರವಾಗಿರತಕ್ಕಂಥದ್ದು. ಇದು ನಾವು ನಮ್ಮ ಮನೆಯ ಪಕ್ಕದಲ್ಲಿ ಬೇಲಿಯಲ್ಲಿ ನಾವು ಬೆಳೆಸಿದ್ದೇವೆ. ನೋಡಿ, ಸುಂದರವಾಗಿದೆ. ಈ ಗಿಡವು ಕೂಡ ತುಂಬ ಚೆನ್ನಾಗಿ ಬೆಳೀತದೆ, ತುಂಬ ಮೇಲಕ್ಕೆ ಹೋಗಿದೆ. ಒಂದೊಂದು ಹೂಗಳು ಕೂಡ ಒಂದೊಂದು ರೀತಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ. ನೋಡಿ, ಇದು ಮೇಲ್ಭಾಗದಿಂದ ಕೆಳಭಾಗಿ ಒಂದು ಗಂಟೆಯ ರೀತಿಯಲ್ಲಿ ನೇತಾಡ್ತಾ ಇದೆ. ನೋಡಲಿಕ್ಕೆ ಒಂದು ಗಂಟೆ ಹಾಗೆ ಕಾಣಿಸ್ತದೆ. ಬಟ್ ಇದು ಪ್ರಕೃತಿಯಲ್ಲಿ ಯಾವ ರೀತಿಯ ಒಂದೊಂದು ವಿಶೇಷ ವೈಚಿತ್ರಗಳಿದೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ದೊಡ್ಡ ಒಂದು ಒಳ್ಳೆಯ ಉದಾಹರಣೆ. ನೋಡಿ, ಇದು ಗಿಡ ಯಾವ ರೀತಿ ಇದೆ ಮತ್ತು ಹೂಗಳು ಯಾವ ರೀತಿ ಇದೆ. ನೋಡಿ, ಯಾವ ರೀತಿ ಕಾಣ್ತಾ ಇದೆ. ಒಂದು ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ಕೂಡ ನಾವು ನಟ್ಟು ಬಿಡಿಸ್ತೀವಿ. ಇದೇನಿಲ್ಲ, ಸುಂದರವಾದಂಥ ಒಂದು ಹೂವಿನ ಗಿಡ, ಬಹಳ ಒಂದು ವಿಶೇಷವಾದ ರೀತಿಯಲ್ಲಿ ಶೈಲಿಯಲ್ಲಿ ಇದೆ. ಇದು ಈ ರೀತಿಯಲ್ಲಿ ಒಂದು ಕಾಂಡ ಇರ್ತದೆ. ನೋಡಿ, ಈ ರೀತಿಯ ಒಂದು ಹೂವಿನ ಗಿಡವನ್ನು ನಾವು ಕೂಡ ಎಲ್ಲಿ ಬೇಕಾದ್ರೆ ಬೆಳೆಸಿದ್ರು ಕೂಡ ನಮಗೆ ನೋಡಲಿಕ್ಕೆ ಒಂದು ವಿಶೇಷವಾದ ಬೇರೆ ಬೇರೆ ರೀತಿಯ ಹೂಗಳನ್ನು ನಾವು ಖಂಡಿತವಾಗಿ ನೋಡಲಿಕ್ಕೆ ಸಾಧ್ಯ ಇದೆ. ಇದು ನೋಡಿ, ಭೂಮಿ ತಾಯಿಯ ಮಡಿಲಿನಲ್ಲಿ ಪ್ರಕೃತಿ ದತ್ತವಾಗಿ ಅರಳಿರುವ ಸುಂದರವಾದ ಹೂ. ಈ ಹೂವನ್ನು ನಮ್ಮ ಭಾಗದಲ್ಲಿ ಗೌರಿ ಹೂ ಎಂದು ಕೂಡ ಹೇಳುತ್ತಾರೆ. ನೋಡಿ, ಇದು ಬಹಳ ಸುಂದರವಾಗಿದೆ. ಇದು ಯಾರು ಇದು ನೆಡಲಿಲ್ಲ, ಇದಕ್ಕೆ ಯಾರು ನೀರು ಕೊಡಲಿಲ್ಲ, ಇಷ್ಟು ಸುಂದರವಾಗಿ ಅರಳಿದೆ. ನೋಡಿ, ಇದು ನೋಡಿ, ಪ್ರಕೃತಿಯ ಒಂದು ವಿಸ್ಮಯಗಳಲ್ಲಿ ಇದು ಕೂಡ ಒಂದು ಎಂದು ಹೇಳಬಹುದು. ಈ ರೀತಿಯಾಗಿ ಬಹಳಷ್ಟು ಹೂಗಳು ನಮ್ಮ ಭೂಮಿಯ ತಾಯಿಯ ಮಡಿಲಲ್ಲಿ ಅರಳಿ ತಾನಾಗಿಯೇ ಹುಟ್ಟಿ ಬೆಳೆದು ಅರಳಿ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಜೇನು ನೊಣಗಳಿಗೆ,
ಇದರಿಂದ ಬಹಳಷ್ಟು ಸಹಾಯ ಹಾಗೂ ಪ್ರಯೋಜನಗಳಿದೆ ಎನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿದೆ. ಇದು ನಾವು ನಟ್ಟಿರುವಂಥ ಹೂವಿನ ಗಿಡ. ಇದು ಒಂದು ರೀತಿ ಹಳದಿ ಬಣ್ಣದ ಹೂವು. ಬೇಲಿಯ ಬದಿಯಲ್ಲಿ ಮತ್ತು ಸುತ್ತಮುತ್ತ ಎಲ್ಲಿ ಕೂಡ ನಾವು ಇದನ್ನು ನಾಟಿ ಮಾಡಬಹುದು. ಎಲ್ಲಿ ಕೂಡ ನಾಟಿ ಮಾಡಿದರೆ ಸುಂದರವಾಗಿ ಬೆಳೆದು ಈ ಸಮಯಗಳಲ್ಲಿ ಮಳೆಗಾಲ ಹೋಗುವಂತಹ ಸಂದರ್ಭಗಳಲ್ಲಿ ಸುಂದರವಾದ ಹರಿಶಿನಿ ಬಣ್ಣದ ಹಳದಿ ಬಣ್ಣದ ಹೂವುಗಳನ್ನು ನೀಡಿ ಪ್ರಕೃತಿಗೆ ಸೊಬಗನ್ನು ಹೆಚ್ಚು ಮಾಡುತ್ತದೆ. ನೋಡಿ, ಈ ಹೂವುಗಳು ಜೇನುನೊಣಗಳಿಗೆ ತುಂಬ ಆಕರ್ಷಕವಾಗಿದೆ. ಇದರಲ್ಲಿ ಜೇನುನೊಣಗಳು, ದುಂಬಿಗಳು, ಚಿಟ್ಟೆಗಳು ಬಂದು ಇದರಿಂದ ಆಹಾರವನ್ನು ಸಂಗ್ರಹಣ ಮಾಡುತ್ತದೆ, ಜೇನನ್ನು ಸಂಗ್ರಹ ಮಾಡುತ್ತದೆ. ಇದರಿಂದ ಜೇನುನೊಣಗಳನ್ನು ಉಳಿಸಲಿಕ್ಕೂ ಕೂಡ ತುಂಬ ನಮಗೆ ಸಹಾಯಕವಾಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಭೂಮಿಯ ಮನೆಯ ಪಕ್ಕ ಸುತ್ತಮುತ್ತ ಎಲ್ಲೆಲ್ಲಿ ಜಾಗವಿದೆ ಎಲ್ಲ ಕಡೆಯೂ ಕೂಡ ನಾವು ಈ ರೀತಿಯಾದ ಹೂವಿನ ಗಿಡಗಳನ್ನು ಬೆಳೆಸುವುದು ಬಹಳ ಮುಖ್ಯವಾಗಿರುತ್ತದೆ ಈ ಪ್ರಕೃತಿಯ ಉಳಿಸುವ ನಿಟ್ಟಿನಲ್ಲಿ. ಇದು ದಾಸವಾಳ ಹೂ, ಎಲ್ಲರಿಗೂ ತಿಳಿದಿರುವಂಥ ಗಿಡ. ಇದು ನೋಡಿ ತುಂಬ ಸುಂದರವಾಗಿ ಅರಳಿದೆ. ನಮ್ಮ ಬೇಲಿ ಬದಿಯಲ್ಲಿ ಕೂಡ ನಾವು ನಾಟಿಯನ್ನು ಮಾಡಿದ್ದೇವೆ. ಮನೆಯ ಸುತ್ತಮುತ್ತ ಕೂಡ ಒಂದಷ್ಟು ಈ ದಾಸವಾಳ ಹೂವಿನ ಗಿಡಗಳನ್ನು ಕೂಡ ನಾಟಿ ಮಾಡಿದ್ದೇವೆ. ಎಲ್ಲ ಕಡೆಗೆ ಹೂವುಗಳು ಹರಳುತ್ತದೆ. ಇದಕ್ಕೂ ಕೂಡ ಜೇನುದುಂಬಿಗಳು ಅಥವಾ ಹಕ್ಕಿಗಳು ಬಂದು ಆಗಾಗ ಕೂತುಕೊಂಡು ಇದನ್ನು ಜೇನನ್ನು ಸವಿಯುವುದು ನಾವು ಗಮನಿಸಿದ್ದೇವೆ. ಇದು ಕೂಡ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವುದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇದು ಕೂಡ ಒಂದು ರೀತಿಯ ಒಂದು ಜೇನು ಇರುವಂಥ ಹೂವು. ಇದು ಹಕ್ಕಿಗಳಿಗೆ ಬಲು ಪ್ರಿಯ ಮತ್ತು ಜೇನುನೊಣಗಳು ಬರ್ತದೆ. ಆದರೆ ಹಕ್ಕಿಗಳು ಇದರ ತುದಿಯ ಮೊಗ್ಗಿನ ಭಾಗಕ್ಕೆ ಉತ್ತಮವಾದ ಕೊಕ್ಕನ್ನು ಹಾಕಿ ಜೇನನ್ನು ಸವಿದು ಮಾಯವಾಗುವುದನ್ನು ಆಗಾಗ ನೋಡುತ್ತಿರ್ತೇವೆ. ಹಾಗಾಗಿ ತಾನಾಗಿಯೇ ಪ್ರಕೃತಿಯಲ್ಲಿ ಸಹಜವಾಗಿ ಅರಳಿದಂತಹ ಒಂದು ಸಸ್ಯ. ಇದರಲ್ಲಿ ಕೂಡ ಒಳ್ಳೆಯ ರೀತಿಯ ಹೂವುಗಳಾಗುತ್ತದೆ. ಇದು ಕೂಡ ಜೇನುನೊಣಗಳಿಗೆ ತುಂಬ ಇಷ್ಟ. ನಾನು ನಿಮ್ಮಲ್ಲಿ ಒಂದು ವಿಚಾರವನ್ನು ಕೇಳಿಕೊಳ್ಳುತ್ತಿದ್ದೇನೆ. ಅದೇನು ಅಂತ ಹೇಳಿದರೆ, ದಯವಿಟ್ಟು ನಮ್ಮ ಮನೆಗಳಲ್ಲಿ ಸ್ಥಳಾವಕಾಶ ಇರುವಾಗ ಭೂಮಿಯ ಯಾವುದೇ ಭಾಗಗಳಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಭೂಮಿಗೆ ಇರಬಹುದು, ಯಾವುದೇ ಜಾಗದಲ್ಲಿ ಸ್ಥಳಾವಕಾಶಗಳಿದ್ದರೆ ಮತ್ತು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹೂವಿನ ಗಿಡಗಳನ್ನು ಒಂದಷ್ಟು ಮಟ್ಟಿಗಾದರೂ ನಾವು ಬೆಳೆಸಬೇಕು. ಇದರಿಂದ ಲಾಭ ಮತ್ತು ಪ್ರಯೋಜನಗಳಂತ ಹೇಳಿದರೆ, ಒಂದು ನಮ್ಮ ಮನಸ್ಸಿಗೆ ಖುಷಿಯಾಗ್ತದೆ. ಹೂವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿರುವಂಥ ಕಷ್ಟ, ದುಃಖ, ನೋವುಗಳು ಮರೆಯಾಗ್ತದೆ. ತುಂಬ ಖುಷಿಯಾಗ್ತದೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೂಡ ಒಳ್ಳೆಯ ಪರಿಣಾಮ ಬೀಳ್ತದೆ. ಇನ್ನೊಂದು ಒಳ್ಳೆಯ ಮುಖ್ಯವಾದ ಪ್ರಯೋಜನ ಅಂತ ಹೇಳಿದರೆ, ಈ ಜೇನುನೊಣಗಳು ಮತ್ತು ಪ್ರಕೃತಿಗೆ ತುಂಬ ಉಪಯುಕ್ತ ಮತ್ತು ಸಹಾಯವಾಗುತ್ತದೆ. ಹೇಗೆಂದರೆ, ಜೇನುನೊಣಗಳು ಈ ಮಳೆಗಾಲದಲ್ಲಿ ಮತ್ತು ಮಳೆಗಾಲ ಹೋದ ನಂತರ ಆಹಾರ ದೊರೆಯುವುದು ಕಷ್ಟವಾಗುತ್ತದೆ. ಆದ್ದರಿಂದ ಈ ರೀತಿಯಾಗಿ ಹೂ ಗಿಡಗಳನ್ನು ಬೆಳೆಸಿದರೆ ಮತ್ತು ಬೇರೆ ಬೇರೆ ರೀತಿಯ ಹೂ ಗಿಡಗಳನ್ನು ನಾವು ಬೆಳೆಸಿದಾಗ ನಮ್ಮ ಭೂಮಿಯ ಪರಿಸರದಲ್ಲಿರುವಂತಹ ಜೇನುನೊಣಗಳಿಗೆ ಆಹಾರವೂ ಲಭ್ಯವಾಗುತ್ತದೆ. ಚಿಟ್ಟೆಗಳು ಬರುತ್ತದೆ, ಹಕ್ಕಿಗಳು ಇದನ್ನೆಲ್ಲ ನೋಡುವಾಗ ನಮಗೆ ತುಂಬ ಮನಸ್ಸಿಗೆ ಸಂತೋಷವಾಗುತ್ತದೆ. ಇದು ನಮ್ಮ ಸಮಯ ಕಳೆಯಲಿಕ್ಕೆ ಮತ್ತು ನಮ್ಮ ಮನಸ್ಸಿನ ಸಂತೋಷನ ಹೆಚ್ಚು ಮಾಡಲು, ನಮ್ಮ ಅನಾರೋಗ್ಯವನ್ನು ಕಡಿಮೆ ಮಾಡಲು ಮತ್ತು ಒಳ್ಳೆಯ ಆರೋಗ್ಯ ಮತ್ತು ಖುಷಿಯ ದೃಷ್ಟಿ ಇದೆಲ್ಲವೂ ಬಹಳ ಮುಖ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಆದ ತುಳಸಿ ಗಿಡ, ಇದು ದೊಡ್ಡದಾದ ತುಳಸಿ ಎಲೆ ಇರುತ್ತದೆ. ಇದು ತುಳಸಿ ಗಿಡವು ತುಂಬ ಆರೋಗ್ಯದಾಯಕ ಮತ್ತು ನಮ್ಮ ಗಾಳಿಯನ್ನು ಶುದ್ಧ ಮಾಡುತ್ತದೆ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಸೇವನೆ ಮಾಡಬಹುದು ಮತ್ತು ಔಷಧಿಗಳಲ್ಲಿ ಬಳಸುತ್ತಾರೆ. ಪರಿಸರಕ್ಕೆ ಒಳ್ಳೆಯದು. ಮನೆಯ ಮುಂದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವು ತುಳಸಿ ಗಿಡಗಳನ್ನು ಬೆಳೆಸಿದ್ದೇವೆ. ಇದು ಬಹಳ ಇಂದಿನ ಕಾಲದಲ್ಲಿ ನಡೆದುಕೊಂಡಿರುವಂಥ ಒಂದು ಪದ್ಧತಿಯಾಗಿರ್ತದೆ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಮಗೆ ಒಳ್ಳೆಯ ಗಾಳಿ ಬರಬೇಕು, ಒಳ್ಳೆಯ ಆರೋಗ್ಯ ದೊರೆಯಬೇಕು, ಒಳ್ಳೆಯ ಪರಿಸರ ಇರಬೇಕು. ಆ ದೃಷ್ಟಿಯಲ್ಲಿ ತುಳಸಿಯ ಗಿಡವು ಮಹತ್ವದ ಪಾತ್ರವನ್ನು ವಹಿಸಿದೆ. ಹಾಗಾಗಿ ನೀವು ಕೂಡ ಒಂದಷ್ಟು ತುಳಸಿ ಗಿಡಗಳನ್ನು ಮನೆಯ ಅಂಗಳದಲ್ಲಿ ಬೆಳೆಸಿರಿ. ಒಳ್ಳೆಯ ಗಾಳಿ, ವಾತಾವರಣ ನಮಗೆ ಸಿಗಲಿ, ಒಳ್ಳೆಯ ಆರೋಗ್ಯ ಎಲ್ಲರಿಗೂ ದೊರೆಯಲಿಕ್ಕೆ ಇದು ಕೂಡ ಒಂದು ಸಹಕಾರಿಯಾಗಿದೆ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಈ ವಿಚಾರಗಳನ್ನು ಹೆಚ್ಚು ಜನರಿಗೆ ತಿಳಿಸಿರಿ. ನೀವು ಕೂಡ ಹೂವನ್ನು ಬೆಳೆಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.